ಗೀತಾ ಅಸ್ತಿತ್ವ ಇದ್ದಿದ್ದೆ ಲಕ್ಕಿ ಜೊತೆ. ಆದರೆ ಈಗ ಗೊತ್ತಾಯ್ತು, ನೀನೇ ಬೇರೆ, ನಿನ್ನ ಆಸೆಗಳೇ ಬೇರೆ. ನಿನ್ನ ಅಸ್ತಿತ್ವ ಇರೋದು ಈ ಲಕ್ಕಿ ಜೊತೆ ಅಲ್ಲ. ನಿನಗೆ ನಿಂದೇ ಆದಂಥ ನಿರ್ಧಾರ ಇದೆ. ಗೀತಾ ಲಕ್ಷ್ಮಣ ಅಲ್ಲ, ಗೀತಾ. ಹಾಗಲ್ಲ. ತಪ್ಪೆಲ್ಲ ನಂದೆ. ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸೋತ್ಬಿಟ್ಟೆ. ಇನ್ನೇನಿಗಿದ್ದು ಏನು ಪ್ರಯೋಜನ? ಸಾರಿ ಗೀತಾ. ಅಮ್ಮ, ಸೀನಾ, ಏನು ಇಷ್ಟು ಬೇಗ ಆಫೀಸಿಂದ ಬಂದ್ಬಿಟ್ಟೆ? ನಡಿ, ಊಟಕ್ಕೆ ಬಿಡಿಸ್ತೇನೆ. ಬಾಮ್ಮ, ಸಂಪಿಗೆ ದಿಬ್ಬಕ್ಕೆ ಹೋಗೋಣ. ಸಂಪಿಗೆ ದಿಬ್ಬಕ್ಕ? ಈಗ ಯಾಕೋ? ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟು ಬರೋಣ. ಅಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸಿದ್ಯೋ? ಅದನ್ನ ಆಮೇಲೆ ಹೇಳ್ತೀನಿ, ಬಾಮ್ಮ. ಮೊದಲು ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿ. ಮಾತಾಡ್ಬೇಡ ನೀನು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಏನು ಕೇಳಬೇಡ. ಸಂಬಂಧ ಇಲ್ಲ ಅಂದ್ರೆ ಅದು ಹೇಗ್ರಿ ಆಗತ್ತೆ? ನಾನು ನಿಮ್ಮ ಹೆಂಡತಿ, ಕೇಳಕ್ ನಂಗೆ ಹಕ್ಕಿಲ್ವಾ? ಎಲ್ಲಿಂದ ಬಂತು ಅಂತ ಹೇಳಿ. ಇಲ್ಲ, ಯಾವತ್ತು ನೀನು ನನಗೆ ಗೊತ್ತಿಲ್ಲದೆ ವ್ಯವಹಾರಗಳು ಮಾಡೋಕೆ ಶುರು ಮಾಡ್ದೋ ಅವತ್ತೇ ಹಕ್ಕನ್ನ ಕಳ್ಕೊಂಡೆ. ಹೌದು ಕಣೋ, ಇವಳು ಕೇಳ್ತಾ ಇರೋದು ಸರಿಯಾಗೇ ಇದೆ. ನಿನ್ ಹೆಂಡತಿ ಇವಳು. ಇವಳು ಗೊತ್ತಾಗ್ಬೇಕು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಹೇಳು. ಅದೆಲ್ಲ ಈಗ ಮುಖ್ಯನೇನಮ್ಮ. ಸಮಯಕ್ಕೆ ಸರಿಯಾಗಿ ದುಡ್ಡನ್ನು ಹೊಂದಿಸಿ ತಂಗಿ ಸಂಸಾರನ ಸರಿ ಮಾಡೋದು ನನ್ನ ಕರ್ತವ್ಯ. ನೋಡು ಸೀನಾ, ನನಗೆ ಗೊತ್ತಾಗ್ಬೇಕು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಇಲ್ಲಾಂದ್ರೆ ನಾನು ನಿನ್ ಜೊತೆ ಬರೋದಿಲ್ಲ. ಅದು ಆಫೀಸಲ್ಲಿ ಅರೇಂಜ್ ಆಯ್ತು. ಆಫೀಸಲ್ಲಿ ಅಷ್ಟೊಂದು ದುಡ್ಡು ಅದು ಹೇಗ್ರಿ ಅರೇಂಜ್ ಆಗತ್ತೆ? ಮೊದಲೇ ಗೊತ್ತಿರಲಿಲ್ವಾ ನಿಮ್ಗೆ? ಮುಚ್ಚೆ ಬಾಯಿ, ಯಾಕೆ ನಿನ್ಗೆ ಅದೆಲ್ಲ? ಹೌದು ಕಣ, ಇಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸ್ತೀಯೋ? ಸಾಲ ಮಾಡಿದ್ಯಾ? ಹಾಗೆ ಅನ್ಕೊಳಮ್ಮ, ಒಂಥರ ಸಾಲನೇ. ನಡಿ ಹೋಗ್ಬರೋಣ. ಒಂಥರ ಸಾಲ ಅಂದ್ರೆ ಏನು? ಯಾವ ಥರದ್ದು? ಅದನ್ನ ಸ್ವಲ್ಪ ಸರಿಯಾಗಿ ಹೇಳು. ಅದನ್ನ ಆಮೇಲೆ ಹೇಳ್ತೀನಮ್ಮ. ಮೊದಲು ದುಡ್ಡನ್ನ ತೊಗೊಂಡೋಗಿ ಅವ್ರ ಮನೆ ಕೊಟ್ಟು ಬರೋಣ. ಲೇಟ್ ಆದ್ರೆ ಅವ್ರ ಮನೇಲಿ ಸಮಸ್ಯೆ ಆಗುತ್ತೆ. ನೀನ್ ಹೇಳೋದು ಸರಿನೇ. ಒಟ್ನಲ್ಲಿ ಅವ್ರ ಸಮಸ್ಯೆ ಬೇಗ ಪರಿಹಾರ ಆದ್ರೆ ಸಾಕು. ನಡಿ ಹೋಗೋಣ. ಬಾಮ್ಮ. ಬಾ ಸುಮತಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕುತ್ಕೊಳ್ಳಿ ಗಿರ್ಚಕ. ಚೆನ್ನಾಗಿದೆಯಾ ಸುಮತಿ? ಏನಂತಾಳೆ ಮಗಳು? ಪುಟ್ಟಿ ಮಲಗಿದಾಳೆ. ಗೀತಾ, ಗೀತಾ. ಸರ್ಪ್ರೈಸ್ ವಿಸಿಟು. ಅಣ್ಣ, ಅಮ್ಮ, ಇದೇನಿದು ಇದ್ದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಏನ್ ನಿನ್ ಮಾತಿನ ಅರ್ಥ? ನಿಮ್ ಮನೆಗ್ ಬರ್ಬೇಕಾದ್ರೆ ನಾವು ಬರ್ಬೋದಾ ಅಂತ ಕೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬರ್ಬೇಕಾ? ಹಾಗೇನು ಇಲ್ಲ ಗಿರ್ಜಕ್ಕ, ನಿಮ್ಗೆ ಯಾವಾಗ ಅನ್ಸುತ್ತೋ ನೀವ್ ಅವಾಗ ಬರ್ಬೋದು. ಗೀತಾ, ಕಾಫಿ ಮಾಡ್ಕೊಂಡ್ ಬಾರೆ. ಹಾ. ಮತ್ತೆ ಗಿರ್ಜಕ್ಕ, ಏನ್ ಸಮಾಚಾರ? ಏನಿಲ್ಲಮ್ಮ, ಮನೇಲಿ ಎಲ್ರು ಆರಾಮಾಗಿದ್ದಾರಾ? ತುಂಬಾ ಚೆನ್ನಾಗಿದ್ದಾರೆ ಕಣೆ. ಸುಬ್ಬ ಕೆಲ್ಸಕ್ಕೆ ಹೋಗಿದ್ದ. ನಮ್ ಪ್ರಾಣತಿ ಕೆಲ್ಸಕ್ಕೆ ಹೋಗಿದ್ಲು, ಜೊತೆಗೆ ಓದ್ತಾ ಇದ್ದಾಳೆ. ಆ ಹುಡ್ಗಿಗಂತೂ ಒಂದು ನಿಮಿಷ ಪುರ್ಸೊತ್ತಿಲ್ಲ ಕಣೆ. ಒಂದ್ ಕಡೆ ಕೆಲ್ಸ, ಒಂದ್ ಕಡೆ ಓದು, ಯಾವಾಗ್ಲೂ ಬ್ಯುಸಿ ಆಗಿರ್ತಾಳೆ. ಚಿಕ್ಕ ವಯಸ್ಸಲ್ವಾ ಗಿರ್ಜಕ್ಕ, ಮಾಡ್ಲಿ ಬಿಡಿ. ಜವಾಬ್ದಾರಿ ಈಗಲ್ದೆ ಇನ್ಯಾವಾಗ ಕಲಿತಾರೆ? ಅದು ಅಲ್ದೆ ನೀವು ಅವಳಿಗೆ ಮನೆ ಕೆಲಸ ಮಾಡಕ್ಕೆ ಬಿಡಲ್ವಂತೆ. ಯಾಕೆ ಗಿರ್ಜಕ್ಕ? ನಿಮ್ಮಂತ ಅತ್ತೆ ಎಲ್ರಿಗೂ ಸಿಗ್ಬೇಕು ನೋಡಿ. ಆದ್ರೂ ನಾನು ನಿನ್ನಷ್ಟು ಚೆನ್ನಾಗಿ ಸೊಸೆನ ನೋಡ್ಕೊಳ್ಳಲ್ಲ. ಗಿರ್ಜಕ್ಕ, ನಾನೆಲ್ಲಿ ನೋಡ್ಕೋತೀನಿ, ಅವಳೇ ನನ್ನನ್ನು ನೋಡ್ಕೋತಾಳೆ. ಲೈಫಲ್ಲಿ ಇಷ್ಟು ಸೀರಿಯಸ್ನೆಸ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ.
ಯಾವಾಗ್ಲೂ ಹುಡುಗಾಟ ಅವಳಿಗೆ. ಮದುವೆ ಆದ್ಮೇಲೆ ಜವಾಬ್ದಾರಿ ಬಂದೇ ಬರುತ್ತೆ. ಕರೆಕ್ಟ್ ನೋಡಿ. ಸೀನಣ್ಣ ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ಏನಾದ್ರೂ ವಿಷಯ ಇರುತ್ತೆ. ಏನಣ್ಣ? ಸುಮತಿ ಅಕ್ಕ ತಗೊಳ್ಳಿ. ಏನಿದು ಸೀನಾ? ಅದು 3 ಲಕ್ಷ ಇದೆ. ಮೂರು ಲಕ್ಷನಾ? ನಮ್ಗೆ ಯಾಕೆ ಕೊಡ್ತಿದ್ಯಾ ಸೀನಾ? 3 ಲಕ್ಷನಾ? ನೀನ್ ಯಾಕೆ ದುಡ್ಡು ಕೊಡ್ತಿದ್ಯಾ ಸೀನಣ್ಣ? ಅದು ರೇವತಿ ಅಕ್ಕಂಗೆ ಒಡವೆ ಮಾಡಿಸ್ಕೊಟ್ಟಿದ್ರಲ್ಲ, ಅದಕ್ಕೆ ನೀವೇ ದುಡ್ಡು ಕೊಟ್ಟಿದ್ರಲ್ಲ. ಅದೆಲ್ಲ ಆಯ್ತಲ್ಲಪ್ಪ ಸೀನಾ, ನಾವದನ್ನು ತಂದ್ಕೊಂಡಿದ್ದಾಯ್ತು, ರೇವತಿ ಅಕ್ಕ ಅದನ್ನು ತಗೊಂಡಿದ್ದು ಆಯ್ತು. ಸೀನಣ್ಣ, ನಾವು ಅವ್ರಿಗೆ ಒಡವೆ ಮಾಡಿಸ್ಕೊಟ್ರೆ ನೀವ್ ಯಾಕೆ ದುಡ್ಡು ಕೊಡ್ಬೇಕು? ಒಡವೆ ಕೊಟ್ಟಿದ್ದು ನಮಗೆ, ಈಗ ಮತ್ತೆ ಹೊಸ ಒಡವೆ ಮಾಡ್ಸಕ್ಕೆ ನೀವೇ ದುಡ್ಡು ಕೊಟ್ಟಿದ್ದೀರಾ. ಆ ದುಡ್ಡನ್ನಾದ್ರೂ ಸ್ವಲ್ಪ ಕೊಟ್ಬಿಟ್ಟು ಹೋಗೋಣ ಅಂತ. ಅನುಕೂಲ ಆದಾಗ ಸ್ವಲ್ಪ ಸ್ವಲ್ಪ ಕೊಟ್ಟು ಎಲ್ಲ ದುಡ್ಡನ್ನು ಕ್ಲಿಯರ್ ಮಾಡ್ತೀನಿ. ಏನ್ ಮಾತಾಡ್ತಿದ್ಯಾ ನೀನು? ನಾವೇನ್ ನಿನ್ನ ಹತ್ರ ವಾಪಸ್ ಕೇಳಿದ್ವಾ? ನೀವು ಕೇಳಲಿಲ್ಲ, ಆದರೂ ನಾವು ಕೊಡೋದು ಕೊಡಲೇಬೇಕಲ್ವಾ? ನೀನ್ ದುಡ್ಡು ವಾಪಸ್ ಕೊಡ್ಲಿ ಅಂತನಾ ನಾನು ಒಡವೆ ಬಿಚ್ಕೊಟ್ಟಿದ್ದು? ಸುಮತಿ, ನಿಂದು ತುಂಬಾ ದೊಡ್ಡ ಮನ್ಸು ಕಣೆ. ನಾವು ಕಷ್ಟದಲ್ಲಿದ್ದೀವಿ ಅಂತ ನಿನ್ನೆಲ್ಲ ಒಡವೆಗಳನ್ನೂ ಬಿಚ್ಕೊಟ್ಬಿಟ್ಟೆ. ಹಾಗಂತ ಆ ಋಣ ನಾವೆಷ್ಟು ದಿವಸ ಇಟ್ಕೊಳಕ್ಕಾಗತ್ತಮ್ಮ? ಹೋ, ಋಣ ತೀರ್ಸಕ್ ಬಂದಿದ್ದೀರಾ ಗಿರ್ಜಕ್ಕ? ತೀರ್ಸಕ್ಕಾಗಲ್ಲ ಕಣೆ, ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅವತ್ತು ನೀವು ಇಲ್ಲದೆ ಹೋಗಿದ್ರೆ ನಮಗೆ ಮನೆ ಉಳಿತಿರ್ಲಿಲ್ಲ, ನೆಲೆ ಇಲ್ಲದೆ ಬೀದಿಗೆ ಬರ್ತಾ ಇದ್ವಿ. ಅವತ್ತು ನೀವು ಮಾಡಿದ ಉಪಕಾರನ ನಾವು ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಗೀತಾ, ಮನೇಲಿ ನಡೆದಿದ್ದನ್ನ ನೀನ ಇವ್ರಿಗೆ ಹೇಳಿದ್ದು? ಸಂಸಾರ ಅಂದ್ಮೇಲೆ ಒಂದ್ ಬರತ್ತೆ ಹೋಗುತ್ತೆ, ಅದನ್ನ ಯಾಕೆ ಪಾಪ ಇವ್ರಿಗೆ ಹೇಳಕ್ ಹೋದೆ? ಇಲ್ಲ ಸುಮತಿ, ಅವಳು ಏನೂ ಹೇಳಲಿಲ್ಲ. ಹಾಗಂತ ನಾವ್ ಎಷ್ಟು ದಿನ ಅಂತ ಸುಮ್ಮನೆ ಇರಕ್ಕಾಗತ್ತೆ ಹೇಳು? ಏನೋ ಈಗ ನಮ್ಗೊಂದು ಸ್ವಲ್ಪ ಅನುಕೂಲ ಆಯ್ತು, ಅದಕ್ಕೆ ತಂದ್ಕೊಟ್ಟಿದೀವಿ. ಬೇಡ ಅಂತ ಹೇಳ್ಬೇಡಮ್ಮ. ಇಲ್ಲ ಗಿರ್ಜಕ್ಕ, ನಾನು ಅದನ್ನ ತಗೊಳಲ್ಲ. ಹೌದಮ್ಮ, ಇಸ್ಕೋಬೇಡ. ಸೀನಣ್ಣ, ಮೊದಲು ಒಳಗಿಟ್ಕೊಳ್ಳಿ. ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ. ಅಂದ್ರೇನು, ಸಂಬಂಧನ ದುಡ್ಡಲ್ಲಿ ಅಳಿತಾ ಇದ್ದೀರಾ? ಆ ಸಂಬಂಧಕ್ಕೆ ಯಾವ ಕುತ್ತು ಬರಬಾರ್ದು ಅಂತ ಈ ದುಡ್ಡು ಕೊಡ್ತಾ ಇದ್ದೀವಿ. ಗಿರ್ಜಕ್ಕ, ತಗೊಳಕ್ ಆಗಲ್ಲ. ಸೀನಾ, ಅದನ್ನ ತೆಗೊಂಡು ಒಳಗಿಟ್ಕೊ. ಸುಮ್ತ್ಯಾಕ, ದಯವಿಟ್ಟು ತಗೊಳ್ಳಿ. ಆಡ್ಕೊಳ್ಳೋರ್ ಬಾಯಿಗೆ ಅವಕಾಶ ಕೊಟ್ಟಂಗಾಗತ್ತೆ. ಬೇಡ ಅನ್ಬೇಡಿ. ಯಾರಂಗ್ ಮಾತಾಡಿದ್ದು? ನೇರವಾಗಿ ಯಾರು ಅನ್ನಲ್ಲ. ನೇರವಾಗೂ ಯಾರು ಅನ್ನಲ್ಲ, ಇಂಡೈರೆಕ್ಟ್ ಆಗು ಯಾರು ಅನ್ನಲ್ಲ. ಸೀನಾ, ಇದು ನಮ್ಮಿಬ್ಬರ ಸಂಸಾರದ ಮಧ್ಯೆ ನಡೀತಾ ಇರೋದು. ನಾವು ನಿಮಗ್ ಸಹಾಯ ಮಾಡ್ತೀವಿ, ನೀವು ನಮಗ್ ಸಹಾಯ ಮಾಡ್ತೀರಾ. ಬೇರೆಯವ್ರ ಬಗ್ಗೆ ನಮ್ಗೇನಾಗ್ಬೇಕು ಹೇಳು? ಆದ್ರೂ ನಾವು ಮಾಡಿದ್ದು ನಮಗ್ ಸರಿ ಅನ್ನಿಸ್ಬೇಕು ಅಲ್ವಾ? ಅಷ್ಟೇ ಅಲ್ವಾ? ನಮ್ಗೇನ್ ಸರಿ ಅನ್ಸುತ್ತೋ ನಾವ್ ಅದನ್ನ ಮಾಡ್ಬೇಕು. ಅಂದ್ಮೇಲೆ ಬೇರೆಯವ್ರು ಏನ್ ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಗಿರ್ಜಕ್ಕ? ಆವತ್ ನಾನ್ ಒಡವೆ ಬಿಚ್ಕೊಡ್ಬೇಕಾದ್ರೆ ನನಗದ್ ಸರಿ ಅನ್ಸ್ತು, ನಾನು ಅದನ್ನ ಮಾಡ್ದೆ. ಹೌದಮ್ಮ, ನಿನಗ್ ಸರಿ ಅನ್ಸಿದ್ದನ್ನ ನೀನ್ ಮಾಡ್ದೆ. ಈಗ ದುಡ್ಡು ಕೊಡ್ಬೇಕಾದ್ದು ಸರಿ ಅಂತ ನಮಗನ್ನಿಸ್ತಾ ಇದೆ. ನಮಗ್ ಸರಿ ಅನ್ಸಿದ್ದನ್ನು ನಾವು ಮಾಡ್ಬೇಕಲ್ವಾ? ಅತ್ತೆ, ನಿಮ್ಗಿಷ್ಟು ಹೇಳಿದ್ರು ಕೇಳಲ್ವಲ್ಲ? ಇಲ್ಲ ಅನ್ಬೇಡಪ್ಪ. ಸುಮತಿ, ತಗೊಮ್ಮ. ಇಲ್ಲ ಗಿರ್ಜಕ್ಕ, ನಮ್ಮ ಮನೆಯವ್ರು ನಾವೊಂದು ಮಾತು ಕೇಳ್ಬೇಕು ನಾನು.
ಸುಮ್ತಿ ಅಕ್ಕ, ಅವತ್ತು ನೀವು ಒಡವೆ ಕೊಟ್ಟಾಗ ನರಸಿಂಹಣ್ಣನ ಕೇಳ್ಕೊಟ್ರ? ನೀವಾಗೆ ಕೊಟ್ರಿ ಅಲ್ವಾ? ಈಗ ನೀವೇ ತಗೊಳ್ಳಿ. ತಗೊಳ್ದೆ ಹೋದ್ರೆ ನಾವು ಕೈಲಾಗ್ದವ್ರು ಅಂತ ಆಗ್ಬಿಡುತ್ತೆ. ಯಾಕೆ ಸಿನ ಹಾಗೆಲ್ಲ ಮಾತಾಡ್ತೀಯಾ? ಹೌದು ಸುಮತಿ, ತಗೊಮ್ಮ. ತಗೊಳ್ಳಿ ಸುಮ್ತಿ ಅಕ್ಕ, ತಗೋ ಸುಮತಿ, ತಗೊಳ್ಳಿ ತಗೋ. ಅಕ್ಕ, ತಗೊಳ್ಳಿ. ತಗೊಮ್ಮ. ಪರವಾಗಿಲ್ಲ, ತಗೊಳ್ಳಿ ಅಕ್ಕ. ಈ ಮಗಳನ್ನ ನೋಡಿ ಗಿರ್ಜಕ್ಕ, ದುಡ್ಡು ತಂದ್ಕೊಟ್ಟು ಅವಳಗ್ ಬೇಜಾರ್ ಮಾಡಿದ್ರಿ. ನಮ್ಮ ಮನೆಗ್ ಬಂದು ನನ್ ಸೊಸೆನೆ ಬೇಜಾರ್ ಮಾಡಿದ್ರಿ ನೀವು. ಅವಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಾಳೆ ತಲೆ ಎತ್ಕೊಂಡು ಓಡಾಡ್ಬೋದಲ್ವಾ? ಯಾಕಮ್ಮ ದುಡ್ಡೆಲ್ಲ ತಂದ್ಕೊಡಕ್ ಹೋದ್ರಿ? ನಾವೇನೋ ಮಾಡ್ಕೋತಿದ್ವಿ ಅಲ್ವಾ? ನೋಡು, ಈ ಮನೆ ಸೊಸೆ ನೀನು. ಸೊಸೆಯಾಗಿ ಈ ಮನೆಗೆ ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ಮೊದಲು ಮಾಡು. ಇನ್ನೂ ತವ್ರ ಮನೆ ಬಗ್ಗೆ ಯಾಕೆ ಯೋಚನೆ ನಿನಗೆ? ನಾವು ನಮ್ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದ ದುಡ್ಡನ್ನ ನೀನ್ ಯಾಕೆ ನಿನ್ ತಲೆ ಮೇಲೆ ಎಳ್ಕೊಂಡು ನಿನ್ ಸಂಸಾರದ ನೆಮ್ಮದಿನ ಹಾಳು ಮಾಡ್ಕೊತಾ ಇದೀಯಾ? ನೋಡು, ಈಗ ನೀನ್ ಕೊಡ್ಬೇಕು ಅಂತಿದ್ದ ದುಡ್ಡನ್ನ ಸೀನಾ ತಂದು ಕೊಟ್ಟಿದ್ದ ಅಂತಾನೆ. ಇನ್ಮೇಲೆ ಸುಮತಿ ಹೇಳ್ದಾಗೆ, ಲಕ್ಕಿ ಹೇಳ್ದಾಗೆ ಕೇಳ್ಕೊಂಡು ನೆಮ್ಮದಿಯಾಗಿದ್ಬಿಡು. ಈ ಮನೆ ಸೊಸೆಯಾಗಿ ನೀನ್ ಮಾಡ್ಬೇಕಾಗಿರೋ ಜವಾಬ್ದಾರಿಗಳು ತುಂಬಾ ಇದೆ, ಅದ್ರ ಬಗ್ಗೆ ಗಮನ ಕೊಡು. ಲಕ್ಕಿ ಎಲ್ರ ಮುಂದೆ ಆ ಜಲ್ಜನ್ ಹತ್ರ ಚಾಲೆಂಜ್ ಮಾಡಿದಾನಲ್ಲ, ಅದರಲ್ಲಿ ಅವನ್ ಪಾತ್ರ ಮಾತ್ರ ಅಲ್ಲ, ನಿಂದು ಪಾತ್ರ ಇದೆ. ಅದ್ರ ಬಗ್ಗೆ ಹೇಗೆ ನಿಭಾಯಿಸೋದು ಅಂತ ಯೋಚನೆ ಮಾಡು, ಸರಿನಾ? ಅರ್ಥ ಆಯ್ತಾ? ನೀವೇನು ಯೋಚನೆ ಮಾಡಬೇಡಿ, ಇವಳು ಇನ್ಯಾವ ನೆಪನೂ ಹೇಳಲ್ಲ ಇನ್ಮೇಲೆ. ಇವಳು ನಮಗ್ ಸಪೋರ್ಟ್ ಆಗಿರ್ಬೇಕು ಅಂತ ಹೇಳಿ ಮಗು ಬೇಡ ಅದು ಇದು ಅಂತ ಹೇಳಿರ್ತಾಳೆ. ಯಾವ್ದು ಮನ್ಸಲ್ಲಿ ಇಟ್ಕೋಬೇಡಿ. ಪರವಾಗಿಲ್ಲ ಬಿಡಿ ಸೀನಣ್ಣ. ಸಿನಾ, ಹೊರಡೋಣ. ಸರಿಮಾ. ಸುಮ್ತಿ ಅಕ್ಕ, ಬರ್ತೀವಿ ಲಕ್ಕಿ. ಸರಿ ಸೀನಣ್ಣ. ಸುಮತಿ, ಬರ್ತೀನಿ ಕಣಮ್ಮ. ಅಮ್ಮ, ಇವ್ರನ್ನ ಕಳ್ಸ್ಕೊಟ್ಬಿಟ್ಟು ಬರ್ತೀನಿ. ಅಪ್ಪನ್ ಬೀರಲಿಡು. ಸರಿ ಅಮ್ಮ, ನಿನಗ್ ನಾನು ಈ ವಿಷಯ ಹೇಳೇ ತಪ್ಪು ಮಾಡಿದೆ. ಅಲ್ಲಿ ಸುಮತಿ ಅಮ್ಮ ಬೇರೆ ಮನೇಲಿ ನಡೆದಿದ್ದ ವಿಷಯನೆಲ್ಲ ನಿನಗ್ ಬಂದು ಒಪ್ಪಿಸ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ನೀವ್ಗಳು ಏನೇನೋ ಸರ್ಕಸ್ ಮಾಡಿ ದುಡ್ಡು ಹೊಂಚೋ ಹಾಗಾಯ್ತು. ಏನೋ ಮಾಡಕ್ ಹೋಗ್ತೀನಿ, ಯಾವಾಗ್ಲೂ ಇನ್ನೊಂದೇನೋ ಆಗುತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಇವತ್ತಲ್ಲ ನಾಳೆ ಈ ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕಿತ್ತಲ್ವಾ? ಏನೋ ದೇವ್ರ ದಯ, ಇಷ್ಟ್ರ ಮಟ್ಟಿಗೆ ನಮ್ ಕೈಯಲ್ಲಿ ದುಡ್ಡು ಹೊಂದ್ಸಕ್ಕಾಯ್ತಲ್ಲ, ಸ್ವಲ್ಪನಾದ್ರೂ ಋಣ ಕಡಿಮೆ ಆಯ್ತಲ್ಲ, ಅದೇ ನನಗ್ ಸಂತೋಷ. ಸೀನಣ್ಣ, ನೀನ್ ಇಷ್ಟು ದುಡ್ಡು ಎಲ್ಲಿಂದ ಹೊಂದಿಸ್ದೆ? ಅದು ಹೇಗೋ, ಅದೆಲ್ಲ ಯಾಕೆ? ದುಡ್ಡು ಕೊಟ್ಟಾಯ್ತು, ತಗೊಂಡಾಯ್ತು, ಬಿಟ್ಬಿಡು. ಹೇಗ್ ಬಿಟ್ಬಿಡಕ್ಕಾಗತ್ತೆ? ಅಷ್ಟೊಂದು ದುಡ್ಡು ಎಲ್ಲಿಂದಾನೋ ಸಾಲ ಮಾಡಿ ತಂದಿರ್ತೀಯ, ಬಡ್ಡಿ ಹೇಗ್ ಕಟ್ತೀಯ? ಬಡ್ಡಿ ಬಿಡು, ಅಸ್ಲೆ ಹೇಗ್ ತೀರಿಸ್ತೀಯಾ? ಚೆನ್ನಾಗಿ ಅನುಕೂಲ ಆದ್ರೆ ಅದನ್ನು ಮಾಡೋಣ ಬಿಡು. ಅದೆಲ್ಲ ಬಿಡು, ದುಡ್ಡು ಎಲ್ಲಿಂದ ತಂದೆ ಹೇಳು? ಎಲ್ಲೋ ತಂದೆ. ಹೂ ಕಣೆ, ನಾನು ಆವಾಗಿಂದ ಅದನ್ನೇ ಕೇಳ್ತಾ ಇದ್ದೀನಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸ್ತೆ ಅಂತ. ನನ್ಗೇನು ಹೇಳ್ತಾನೆ ಇಲ್ಲ. ಯಾಕೆ ಎಲ್ಲಿಂದ ತಂದೆ ಅಂತ ಹೇಳ್ತಿಲ್ಲ?
ಇಂಥ ಕಡೆಯಿಂದ ತಂದೆ ಹೀಗ್ ತಂದೆ ಅಂತ ಹೇಳ್ಬೋದಲ್ವಾ? ನಿಮ್ಮಣ್ಣ ಕಳ್ತನ ಮಾಡ್ಕೊಂಡಂತೂ ಬಂದಿಲ್ಲಮ್ಮ. ನಮ್ಮಣ್ಣ ಅಂಥವ್ನಲ್ಲ ಅಂತ ನನಗೂ ಗೊತ್ತು. ಆದ್ರೆ ಇಷ್ಟು ದುಡ್ಡನ್ನ ಏಕಾಏಕಿ ಯಾರು ಕೊಟ್ಬಿಡಲ್ವಲ್ಲ, ಎಲ್ಲಿಂದ ತಂದೆ ಹೇಳಣ್ಣ? ಬಿಡ್ಬೇಡ ಕಣೆ, ಕೇಳೆ ಅವನ್ನ. ನಮ್ಮ ಆಫೀಸಲ್ಲಿ ತಂದೆ ಕಣಗೀತ, ಆಯ್ತಾ? ಆಫೀಸಲ್ಲಿ ಯಾರ ಹತ್ರ ತಗೊಂಡ್ ಬಂದೆ, ಎಷ್ಟು ಬಡ್ಡಿ, ಎಷ್ಟಿಂದಲ್ಲಿ ವಾಪಸ್ ಕೊಡ್ಬೇಕು? ಆಯ್ತು ಬಿಡು, ಅದೇ ಮಾತನ್ನ ಇಟ್ಕೊಂಡು ಯಾಕೆ ಎಳ್ದಾಡ್ತೀಯಾ? ನಾನ್ ಸುಮ್ನಿರಲ್ಲ. ಇವಾಗ ನೀನ್ ಹೇಳಲೇಬೇಕು ಎಲ್ಲಿಂದ ತಂದೆ ಅಂತ, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ. ಇದಕ್ಕೆಲ್ಲ ಆಣೆ ಪ್ರಮಾಣ ಯಾಕೆ ಮಾಡ್ತೀಯಾ? ಮತ್ ಹೇಳು ಎಲ್ಲಿಂದ ತಂದೆ ದುಡ್ಡು ಅಂತ. ಕೇಳೆ ಅವನ್ನ. ಯಾಕೋ ಅವಳಿಗೆ ಅಷ್ಟೊಂದು ಸತಾಯಿಸ್ತೀಯಾ? ಹೇಳು. ಆಫೀಸ್ದೇ ದುಡ್ಡು, ಫೈನಲ್ ಸೆಟಲ್ಮೆಂಟ್ ಆಯ್ತು. ಫೈನಲ್ ಸೆಟಲ್ಮೆಂಟ್ ಅಂದ್ರೆ? ಕೆಲಸ ಬಿಟ್ಬಿಟ್ಟೆ, ಗ್ರಾಚ್ಯುಟಿ ದುಡ್ಡು ಅದು. ಏನೇ ಮಂಗ್ಲಾ, ಇನ್ನೂ ಮುಗ್ದಿಲ್ವಾ ನಿನ್ ಕೆಲ್ಸ? ನಮ್ಮನೆ ಕೆಲಸ ಗೊತ್ತಲ್ಲ, ಹತ್ತಲ್ಲ ಹರಿಯಲ್ಲ, ಎಲ್ಲ ಕೆಲಸ ಒಬ್ಳೇ ಮಾಡ್ಬೇಕು. ಅವ್ರವ್ರ ಪಾಡುವ ಹೊರಟೋಗ್ತಾರೆ. ಹೇಗಿರು ದಿನ ಪೂರ್ತಿ ಒಬ್ಳೇ ಇರ್ತೀನಲ್ಲ, ದಾನಕ್ ಮಾಡ್ತಿರ್ತೀನಿ ಅಷ್ಟೇ. ಪಾಪ ಕಣೆ ಮಂಗ್ಲಾ, ನೀನು ನೋಡಿದ್ರೆ ಆ ಕೊಟ್ಕೇಲ್ ಕಟ್ಟಿರೋ ಹಸುಗೂ ನಿನಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನಂಗೆ. ಅದ್ಯಾಕ್ ಜಲ್ಜಕ್ಕ ಹೀಗೆ ಹೇಳ್ತಿದ್ದೀರಾ? ಆ ಹಸು ಕೂತ್ ಕಡೆ ಮೇಯುತ್ತೆ, ಆದ್ರೆ ನಾನ್ ಹಾಗೆ ಮಾಡಕ್ಕಾಗಲ್ವಲ್ಲ. ಚಾಕ್ರಿನೂ ಮಾಡ್ಬೇಕು, ಅಡಿಗೆನೆ ಮಾಡ್ಬೇಕು, ಆವಾಗ್ಲೇ ಮೇಯಕ್ಕಾಗೋದು. ಹಾಗಲ್ಲ ಕಣೆ ಮಂಗ್ಲಾ, ಹಸುನ ಮನೆ ವಿಷಯ ನಿನಗೆ ಯಾಕೆ ಅಂತ ಮನೆಯಿಂದ ಹೊರಗೆ ಕೊಟ್ಟಿಗೆಲ್ ಕಟ್ಟಾಕಿರ್ತೀವಿ. ಹಾಗೆ ನಿನ್ನೂ ಹೊರಗಿಟ್ಟಿದಾರಲ್ಲ ಅಂತ ಬೇಜಾರಾಯ್ತು, ಅದಕ್ಕೆ ಹೇಳ್ದೆ. ಅಂದ್ರೆ ಈ ಮನೇಲಿ ನನಗ್ ಗೊತ್ತಿಲ್ಲದೆ ಏನೋ ವಿಷಯನ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೀಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಹಾಗಂತ ನೀನ್ ಬೇಜಾರ್ ಮಾಡ್ಕೊಳ್ದೇ ಇರೋಂತ ವಿಷಯನೂ ಅಲ್ಲ ಬಿಡು ಇದು. ಅಯ್ಯೋ, ಅದ್ ಏನು ಅಂತ ಬೇಗ ಹೇಳಿ, ಯಾಕೆ ಸುಮ್ನೆ ಟೆನ್ಷನ್ ಕೊಡ್ತೀರಾ? ನಿನ್ ಗಂಡ ಅಷ್ಟೊಂದ್ ದುಡ್ಡು ತಂದ್ ಕೊಟ್ನಲ್ಲ, ಅದ್ ಹೇಗ್ ತಂದ ಅಂತ ಹೇಳಿದ್ನ ನಿನ್ಗೆ? ಆಫೀಸಲ್ಲಿ PF ಅದು ಇದು ಅಂತ ಇರುತ್ತಲ್ವಾ, ಅದ್ರ ಮೇಲೆ ಸಾಲ ತಗೊಂಡಿರ್ತಾರೆ, ಬಡ್ಡಿ ಬೇರೆ ಕಡಿಮೆ ಅಲ್ವಾ, ಅದಕ್ಕೆ. ನೋಡಿದ್ಯಾ ಎಷ್ಟು ಮಂಕ್ ಮಾಡಿದಾನೆ ನಿನ್ನ? ಯಾಕೆ ಚಲ್ಜಕ್ಕ? ಹಾಗಾದ್ರೆ ಅವರು ದುಡ್ಡನ್ನ ಬೇರೆ ಕಡೆ ತಗೊಂಬಂದಿದಾರಾ? ಬೇರೆ ಎಲ್ಲಾದ್ರೂ ಬಡ್ಡಿಗೆ ದುಡ್ಡು ತಂದಿದ್ರು ಬಿಡ್ಬೋದಿತ್ತು. ಆದ್ರೆ ನಿನ್ ಗಂಡ ಹೇಗ್ ಗೊತ್ತಾ ದುಡ್ಡು ತಂದಿರೋದು? ಹೇಗೆ? ಅದನ್ನ ಹೇಗೆ ಹೇಳಿ ಮಂಗ್ಲಾ ನಿನ್ಗೆ ನಾನು? ಕೆಲ್ಸ ಬಿಟ್ರೆ ಗ್ರಾಚ್ಯುಟಿ ಅಂತ ದುಡ್ಡು ಸಿಗತ್ತಲ್ಲ, ಆ ದುಡ್ಡನ್ನ ತಂದ್ಕೊಟ್ಟಿರೋದು ನಿನ್ ಗಂಡ. ಅಲ್ಲ ಕಣೋ ಸೀನಾ, ಕೆಲ್ಸ ಯಾಕೋ ಬಿಡಕ್ ಹೋದೆ ನೀನು? ಕೆಲ್ಸ ಬಿಟ್ಬಿಟ್ಟೆ ಅಣ್ಣ. ನೀನ್ ಯಾಕೆ ಕೆಲ್ಸ ಬಿಡಕ್ ಹೋದೆ ಹೇಳು? ನಾವೇನಾದ್ರೂ ನಿನ್ನ ಹತ್ರ ದುಡ್ಡು ಕೇಳಿದ್ವಾ? ಅದ್ಗೆ ಗೊತ್ತಾ ಈ ವಿಷಯ? ಸುಮ್ನಿದಾರ ಅವರು? ಅವಳಿಗಿನ್ನೂ ಹೇಳಿಲ್ಲ. ಬೇರೆ ಯಾವ್ದಾದ್ರು ಕೆಲಸ ಸಿಕ್ಕ ಮೇಲೆ ಹೇಳೋಣ ಅಂತ ಸುಮ್ಮನಾದೆ. ತಪ್ಪು ಮಾಡ್ಬಿಟ್ಟೆ ಸೀನಣ್ಣ ನೀನು. ನಿಂಗ್ ಮೊದ್ಲೇ ಹೇಳಿದ್ದೆ, ಇದ್ ನಮ್ಮನೆ ವಿಷಯ, ನೀವ್ ತಲೆ ಹಾಕಕ್ ಬರ್ಬೇಡಿ ಅಂತ. ಕೆಲ್ಸ ಬಿಟ್ಟು ದುಡ್ಡು ಹೊಂದ್ಸೋ ಅಂತ ಅಗತ್ಯ ಏನಿತ್ತಿವಾಗ? ಗೀತಾ ಹೇಳಿದ ವಿಷಯ ನಾನು ನಿನ್ನ ಹತ್ರ ಹೇಳಲೇಬಾರ್ದಾಗಿತ್ತು. ಅಲ್ಲ ಕಣೋ ಸೀನಾ, ಇದಕ್ಕಿದ ಹಾಗೆ ಹೀಗೆ ಕೆಲಸ ಬಿಟ್ಬಿಟ್ರೆ ಏನೋ ಮಾಡೋದು? ಯಾಕೋ ಹೀಗೆ ಮಾಡ್ದೆ? ಬಿಡಮ್ಮ, ಬೇರೆ ಕೆಲಸ ಸಿಗುತ್ತೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಬೇರೆ ಕೆಲ್ಸ ಸಿಗುತ್ತೆ ನಿಜ, ಆದ್ರೆ ಅಲ್ಲಿ ತನಕ ಏನ್ ಮಾಡ್ತೀಯಾ? ಒಂದ್ ಹೊತ್ತಿಗೆ ಇಲ್ಲ ಅಂದ್ರು ಹೇಗೋ ನಡೆದೋಗುತ್ತೆ. ನಮ್ದೇನ್ ಐಷಾರಾಮಿ ಜೀವನನಾ? ಅಮ್ಮ, ನೀನ್ ಮಾತ್ರ ಯಾವ ಕಾರಣಕ್ಕೂ ಮಂಗಳೂರಿಗೆ ಈ ವಿಷಯ ಹೇಳ್ಬೇಡ. ನಮ್ಮ ಮನೆಯವರು ಕೆಲ್ಸ ಬಿಟ್ಬಿಟ್ರೆ ಜಲ್ಜಕ್ಕ? ಮತ್ತೆ ಯೋಚನೆ ಮಾಡೆ ನೀನೆ. ಇದ್ದಕ್ಕಿದ್ದ ಹಾಗೆ ಅಷ್ಟೊಂದು ದುಡ್ಡನ್ನ ಹೆಂಗ್ ಹೊಂದ್ಸಕ್ಕಾಗತ್ತೆ? ಇದ್ದಿದ್ದೊಂದೇ ದಾರಿ, ಗ್ರಾಚ್ಯುಟಿ ದುಡ್ಡು. ಅದಕ್ಕೆ ಕೆಲ್ಸ ಬಿಟ್ರೆ ದುಡ್ಡು ಸಿಗತ್ತೆ ಅಂತ ಕೆಲ್ಸ ಬಿಟ್ಟು ದುಡ್ಡು ತಂದಿದ್ದಾನೆ. ಅಂದ್ರೆ ನಮ್ ಗಂಡಂಗೆ ಕೆಲ್ಸ ಇಲ್ವಾ? ನಾನು ಈ ಮನೇನ ಹೇಗ್ ನಡೆಸ್ಲಿ? ಮಂಗ್ಲಾ, ಬೇಜಾರ್ ಮಾಡ್ಕೋಬೇಡ ಕಣೆ. ಬೇರೆ ಏನಾದ್ರೂ ದಾರಿ ಕಾಣಿಸತ್ತೆ ಬಿಡು. ಅದು ನಾನು ನಿನ್ಗೆ ಇನ್ನೊಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ಸೀನಾ ಕೆಲ್ಸ ಬಿಟ್ಟಿದ್ ಯಾಕೆ ಅಂತ ಗೊತ್ತಾ ನಿಂಗೆ? ಇದು ಗೀತಾ ಹೇಳ್ಕೊಟ್ಟಿರೋ ಐಡಿಯಾ ಕಣೆ.
ನನ್ನಿಂದ ನೀನ್ ಕೆಲಸ ಕಳ್ಕೊಳ್ಳೋ ಹಾಗಾಯ್ತಲ್ಲ ಸೀನಣ್ಣ. ನಿನ್ನಿಂದ ಅಂತ ಯಾಕೆ ಅನ್ಕೋತೀಯ? ನನ್ನ ಹೆಂಡತಿ ಮಾಡಿದ ತಪ್ಪು ನಾನು ತೀರಿಸ್ದೆ ಅಷ್ಟೇ. ಇನ್ನು ನಾವೇನೇನು ಅನುಭವಿಸ್ಬೇಕೋ ಏನೋ. ಆಯ್ತು ನಡಿಯಮ್ಮ ಹೋಗೋಣ. ಗೀತಾ ನೀನು ಹೋಗು. ಇಷ್ಟೊತ್ತಾದ್ರೂ ನೀನು ಬರಲಿಲ್ಲ ಅಂತ ಲಕ್ಕಿ ಸುಮ್ತಿ ಅಕ್ಕ ಬಂದ್ಬಿಟ್ಟಾರು. ಮಂಗಳಿಗೆ ಏನು ಹೇಳಕ್ಕಾಗಲ್ಲ. ನಡಿಯಮ್ಮ ಹೋಗೋಣ ಬೇಗ. ಗೀತಾ ನೀನ್ ಹೊರಡು. ದಿನ ಸಾಯೋರು ಗಳವ್ರು ಯಾರು ಅಂತ ನಮ್ ಜೊತೆ ನೀನು ಯಾಕೆ ಕಷ್ಟ ಅನ್ಭವಿಸ್ತೀಯ? ಹೋಗು ಬಾಸಿನ ಹೊರಡೋಣ. ಬರ್ತೀವಿ ಗೀತಾ.